ರಾಜ್ಯದಲ್ಲಿ ನಕಲಿ ಪಿಎಚ್ಡಿ ನೀಡಿ ಹುದ್ದೆ ಗಿಟ್ಟಿಸುವ ದಂಧೆ. ಸರ್ಕಾರಿ ಕಾಲೇಜುಗಳಲ್ಲಿ ಪತ್ತೆಯಾದವು 249 ನಕಲಿ ಪಿಎಚ್ಡಿ. ತನಿಖೆಗೆ ಹೆದರಿ ಅತಿಥಿ ಉಪನ್ಯಾಸಕ ಹುದ್ದೆಗೆ ಗುಡ್ ಬೈ. ಇದೇ ಹೊತ್ತಿನ ನ್ಯೂಸ್ ಫಸ್ಟ್ ರಿಪೋರ್ಟ್, ಫೇಕ್ ಪಿಎಚ್ಡಿ ದಂಧೆ. ನಾನು ಪ್ರೀತಿ ಆಕಾಶ್. ದೇಶದಲ್ಲಿ ಈಗ ಎಲ್ಲವೂ ಫೇಕ್ ಮಯ. ತಿನ್ನೋ ಆಹಾರದಲ್ಲೂ ಸಾಕಷ್ಟು ಫೇಕ್ ಪದಾರ್ಥಗಳು ಸೇರಿಕೊಂಡು ಬಿಟ್ಟಿರ್ತಾವೆ. ಹಾಗೆಯೇ ಪಡೆಯೋ ಶಿಕ್ಷಣವು ಫೇಕ್ ಆಗಿಬಿಟ್ರೆ ಏನ್ ಮಾಡೋದು? ನಮ್ಮ ರಾಜ್ಯದ ಸರ್ಕಾರಿ ಡಿಗ್ರಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರಾಗಲು ಫೇಕ್ ಪಿಎಚ್ಡಿ ಸರ್ಟಿಫಿಕೇಟ್ಗಳನ್ನೇ ಅನೇಕರು ಸಲ್ಲಿಸಿ ಈಗ ಸಿಕ್ಕಿಬಿದ್ದಿದ್ದಾರೆ. ಫೇಕ್ ಪಿಎಚ್ಡಿ ಸರ್ಟಿಫಿಕೇಟ್ ತರ್ತಾ ಇರೋದು ಯಾರು, ಎಲ್ಲಿಂದ, ಇದು ಪತ್ತೆಯಾಗಿದ್ದು ಹೇಗೆ ಅನ್ನೋ ಇನ್ಸೈಡ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅನ್ಯಾಯ ಮುಕ್ತ ಭಾರತ, ಭ್ರಷ್ಟಾಚಾರ ಮುಕ್ತ ಭಾರತ ಆಗ್ಲಿ, ಇದು ಸೋನಂ ವಾಂಗ್ಚುಕ್ ಆಸೆ. ಭಾರತದಲ್ಲಿ ಈಗ ಅನ್ಯಾಯ ಜಾಸ್ತಿ ಆಗಿದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಭಯ ಜಾಸ್ತಿ ಆಗಿದೆ. ಹೀಗಾಗಿ ಭಾರತ ಅನ್ಯಾಯ ಮುಕ್ತ ಭಾರತ ಆಗಬೇಕು, ಭ್ರಷ್ಟಾಚಾರ ಮುಕ್ತ ಭಾರತ ಆಗಬೇಕು, ಭಯ ಮುಕ್ತ ಭಾರತ ಆಗಬೇಕು. ಇದು ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ವಿದ್ಯಾರ್ಥಿಗಳ ಪರವಾಗಿ ಉಪವಾಸ ಸತ್ಯಾಗ್ರಹ ನಡೆಸಿದ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಆಸೆ. मैं चाहता हूँ परिवर्तन आए. अभी तक में भय का माहौल था, अन्याय बहुत हो रहे थे, भ्रष्टाचार बहुत हो रहे हैं. तो मैं इसीलिए बोलता हूँ भय मुक्त भारत, अन्याय मुक्त भारत और भ्रष्टाचार मुक्त भारत. पीछे का पीछे छोड़ के नई उम्मीद के साथ आगे देखना चाहता हूँ. उम्मीद है ಪ್ರತಿಭಟನೆ ಅನ್ನೋದು ಒಂದು ಆರಂಭ ಇಲ್ಲದಿದ್ರೆ ಆ ದೇಶದಲ್ಲಿ ಅನ್ಯಾಯ ಹೆಚ್ಚಾಗಿ ನಡೆಯುತ್ತೆ. ಇಲ್ಲಿ ಪರೀಕ್ಷೆ ವಿಚಾರದ ಬಗ್ಗೆ ನಾನು ಮಾತನಾಡ್ತಿಲ್ಲ. ನಕಲು ಮಾಡಿ ನಾಳೆ ವೈದ್ಯರಾಗುವವರು ನಿಮ್ಮ ಮಕ್ಕಳೇ ಚಿಕಿತ್ಸೆ ಮಾಡಿದ್ರೆ ಹೇಗಿರುತ್ತೆ? ಮಕ್ಕಳು ಬದುಕ್ತಾರಾ? ನಕಲು ಮಾಡಿ ಇಂಜಿನಿಯರ್ ಆಗುವವನು ಈ ದೇಶವನ್ನ ಹೇಗ್ ಕಟ್ತಾನೆ? ಅವನು ಕಟ್ಟೋ ಕಟ್ಟಡಗಳು ಬಿದ್ದು ಯಾರಿಗ್ ಅನಾಹುತ ಆಗುತ್ತೆ? ಇಂದು ದೇಶದಲ್ಲಿ ಪ್ರಾಮಾಣಿಕತೆಗೆ ಯಾವ ಮೌಲ್ಯ ಉಳಿದಿಲ್ಲ. ಎಲ್ಲವೂ ಅನ್ಯಾಯ, ಮೋಸ, ವಂಚನೆಯಿಂದಲೇ ನಡೀತಾ ಇದೆ. ಶಿಕ್ಷಣ ವ್ಯವಸ್ಥೆ ವ್ಯಾಪಾರೀಕರಣವಾಗ್ತಾ ಇದೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ಬೀದಿಗೆ ಬರ್ತಿದ್ದಾರೆ. ನಕಲು ಮಾಡಿದವನು ಹುದ್ದೆಯಲ್ಲಿದ್ದಾನೆ. ಹಾಗಾಗಿ ನಾನು ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋಕೆ ಹೋರಾಟ ಆರಂಭಿಸಿದ್ದೀನಿ ಅಂತ ಸೋನಂ ವಾಂಗ್ಚುಕ್ ಅವರು ಮಾಧ್ಯಮವೊಂದಕ್ಕೆ ನೀಡಿದ ಉತ್ತರ ಇದು. ಹೌದು, ಸೋನಂ ವಾಂಗ್ಚುಕ್ ಹೇಳಿದ್ದನ್ನ ಎಲ್ಲರೂ ಖಂಡಿತ ಒಪ್ತಾರೆ. ಪ್ರತಿಭಾವಂತರಿಗೆ ನ್ಯಾಯ ಸಿಗ್ಬೇಕು. ನಕಲು ಮಾಡಿ ವೈದ್ಯರು, ಇಂಜಿನಿಯರ್ಗಳು ಆದ್ರೆ ಮಕ್ಕಳ ಪ್ರಾಣ ಉಳಿಯಲ್ಲ. ನಕಲಿ ಇಂಜಿನಿಯರ್ ಕಟ್ಟಿದ ಕಟ್ಟಡ ಉಳಿಯಲ್ಲ. ಇನ್ನೂ ಫೇಕ್ ಎಜುಕೇಶನ್ ಸರ್ಟಿಫಿಕೇಟ್ ಹಿಡ್ಕೊಂಡವನು ಉಪನ್ಯಾಸಕ ಹುದ್ದೆಗೆ ನೇಮಕ ಆದ್ರೆ ಮಕ್ಕಳಿಗೆ ಎಂಥ ಶಿಕ್ಷಣ ನೀಡೋಕೆ ಸಾಧ್ಯ ಹೇಳಿ? ಶಿಕ್ಷಣದ ಗುಣಮಟ್ಟವೇ ಕಸಿದು ಹೋಗುತ್ತೆ. ಶಿಕ್ಷಣ ವ್ಯವಸ್ಥೆಯೇ ಹಾಳಾಗಿ ಹೋಗುತ್ತೆ. ಕರ್ನಾಟಕದಲ್ಲಿ ನಕಲಿ ಪಿಎಚ್ಡಿ ದಂಧೆ. ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ಗೆ ಹುದ್ದೆ ನೀಡಿಕೆ. ಹೌದು, ಕರ್ನಾಟಕದಲ್ಲಿ ಈಗ ನಕಲಿ ಪಿಎಚ್ಡಿ ದಂಧೆ ನಡೀತಾ ಇದೆ. ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ಗಳನ್ನ ನೀಡಿ ಸರ್ಕಾರಿ ಉದ್ಯೋಗ ಹಾಗೂ ಅತಿಥಿ ಉಪನ್ಯಾಸಕ ಹುದ್ದೆಗಳನ್ನ ಗಿಟ್ಟಿಸೋ ವಂಚನೆಗಳು ನಡೀತಾ ಇವೆ. ಈ ವಂಚನೆಗಳು ಈಗ ಸಾಕ್ಷಿ ಸಮೇತ ಬಯಲಾಗಿವೆ. ಕರ್ನಾಟಕದ ಉದ್ದಗಲಕ್ಕೂ ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ನೀಡಿ ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕ ಹುದ್ದೆ, ಸರ್ಕಾರ ಉಪನ್ಯಾಸಕ ಹುದ್ದೆ ಗಿಟ್ಟಿಸ್ತಾ ಇರೋ ಆಘಾತಕಾರಿ ವಿಚಾರ ಇಡೀ ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇರೋ ಕೆಲವರು ನಕಲಿ ಡಾಕ್ಟರೇಟ್ ಅಂದ್ರೆ ನಕಲಿ ಪಿಎಚ್ಡಿಗಳನ್ನೇ ಖರೀದಿಸಿದ್ದಾರೆ. ಈ ನಕಲಿ ಸರದಾರರ ಪಟ್ಟಿ ಈಗ ಬಹಿರಂಗವಾಗಿದೆ. ಉನ್ನತ ಶಿಕ್ಷಣದಲ್ಲಿ ನಕಲಿ ಪಿಎಚ್ಡಿ ರೋಗದ ವೈರಾಣು ವ್ಯಾಪಕವಾಗಿ ಹರಡ್ತಾ ಇದೆ. ನಕಲಿ ಪಿಎಚ್ಡಿ ರೋಗ ತಗುಲಿ ಇಂದು ಮೌಲ್ಯಯುತ ಶಿಕ್ಷಣ ನರಳಾಡ್ತಿದೆ. ಅತಿಥಿ ಉಪನ್ಯಾಸಕ ಹುದ್ದೆಗೆ ಫೇಕ್ ಪಿಎಚ್ಡಿ ಸಲ್ಲಿಕೆ. ಫೇಕ್ ಪಿಎಚ್ಡಿ ಸರ್ಟಿಫಿಕೇಟ್ ಸಲ್ಲಿಸಿ ನೇಮಕ.
ವರ್ಷ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿವಿಧ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವುದಕ್ಕೆ ಅತಿಥಿ ಉಪನ್ಯಾಸಕರನ್ನ 10 ತಿಂಗಳ ಮಟ್ಟಿಗೆ ಕಾಲೇಜು ಶಿಕ್ಷಣ ಇಲಾಖೆ ನೇಮಕ ಮಾಡಿಕೊಳ್ಳುತ್ತೆ. ಅದಕ್ಕಾಗಿ ಪ್ರತಿ ವರ್ಷ ಆನ್ಲೈನ್ನಲ್ಲಿ ಅರ್ಜಿ ಕರೆಯಲಾಗುತ್ತೆ. ಕಳೆದ ವರ್ಷದಿಂದ PhD, ನೆಟ್, ಕೆಸೆಟ್ ಇದ್ದವರಿಗೆ ಹಾಗೂ ವಿಕಲಾಂಗಚೇತನರಿಗೆ ಮೊದಲ ಆದ್ಯತೆ ನೀಡಲಾಗ್ತಿದೆ. ಇದರಿಂದ ನಕಲಿ PhD, ಕೆಸೆಟ್, ವಿಕಲಾಂಗಚೇತನರಿಗೆ ಮೊದಲ ಆದ್ಯತೆ ನೀಡಲಾಗ್ತಿದೆ. ಇದರಿಂದ ನಕಲಿ PhD, ಕೆಸೆಟ್ ಖರೀದಿ ಸರದಾರರ ಸಂಖ್ಯೆ ಹೆಚ್ಚಳವಾಗಿದ್ದು, ಇಂಥವರು ಇದೀಗ ಉನ್ನತ ಶಿಕ್ಷಣ ವ್ಯವಸ್ಥೆಯೊಳಗೆ ನುಸುಳಿಕೊಂಡು ಶಿಕ್ಷಣ ವ್ಯವಸ್ಥೆಯನ್ನೇ ಹಾಳು ಮಾಡ್ತಿದ್ದಾರೆ ಅನ್ನೋ ಆರೋಪ ಬಲವಾಗಿದೆ. ಈ ಹಿಂದೆ ಸೇವಾಧಾರದ ಮೇಲೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಲಾಗ್ತಾ ಇತ್ತು. ಕೋರ್ಟ್ ಆದೇಶದ ಹಿನ್ನೆಲೆ UGC ಅರ್ಹತೆಗೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಲಾಗ್ತಿದೆ. ಇದರಿಂದ ಪದವಿ ಕಾಲೇಜುಗಳಲ್ಲಿ ನಕಲಿ PhD ಅತಿಥಿ ಉಪನ್ಯಾಸಕರ ಹಾವಳಿ ಹೆಚ್ಚಾಗ್ತಿದೆ. ಒಂದ್ ಕಡೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ವೃತ್ತಿಪರ ಕೋರ್ಸ್ಗಳ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಿದೆ ಅಂತ ಇಡೀ ಯುವ ಸಮೂಹ ಧ್ವನಿ ಎತ್ತಿದೆ. ಆದ್ರೆ ಇತ್ತ ಕರ್ನಾಟಕದಲ್ಲಿ ಸದ್ದಿಲ್ಲದೆ ನಕಲಿ PhD ಖರೀದಿಸಿ ಪದವಿ ಕಾಲೇಜಲ್ಲಿ ನುಸುಳುಕೋರರಂತೆ ಈ ನಕಲಿ PhD ಅತಿಥಿ ಉಪನ್ಯಾಸಕರು ನುಸುಳಿ ಬರ್ತಿದ್ದಾರೆ. ಇಂಥ ನಕಲಿ PhD ನಕಲಿಗಳ ವಿರುದ್ಧ ಹಗಲು ರಾತ್ರಿ ಕಷ್ಟಪಟ್ಟು ಓದಿ PhD ಪಡೆದವರು, ಕಡಿಮೆ ವೇತನದಲ್ಲಿ ಸೇವಾ ಹಿರಿತನ ಆಧಾರದ ಮೇಲೆ ದುಡಿದವರು ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ದೂರು ನೀಡಿದ್ರು. ಇವತ್ತು ಕಾಲೇಜು ಶಿಕ್ಷಣ ಇಲಾಖೆ ಭೇಟಿ ಮಾಡಿ ಆಯುಕ್ತರು ಮಂಜುಶ್ರೀ ಮೇಡಮ್ಗೆ ನಾವು ಮನವಿ ಮಾಡಿದ್ದೀವಿ. ಏನಂದರೆ ಫೇಕ್ PhD ಸುಮಾರು ಹೊರ ರಾಜ್ಯಗಳಿಂದ ಸಾವಿರಾರು ಜನ ಫೇಕ್ PhD ತಗೊಂಬಂದು ಇವತ್ತು ಅತಿಥಿ ಉಪನ್ಯಾಸಕರಿಗೆ ಜಾಯಿನ್ ಆಗ್ತಿದ್ದಾರೆ. ಅಂದರೆ ಗೆಸ್ಟ್ ಲೆಕ್ಚರರು ನಾವು ಫೈಟ್ ಮಾಡಿದ್ದು UGC ಕ್ವಾಲಿಫೈಡ್ ಆಗಿರೋರು ನೆಟ್ಟು ಮತ್ತು PhD ಹೋಲ್ಡರ್ಸ್ನೇ, ಅದು ಜೆನ್ಯೂನ್ ಯಾರಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ಜಾಬ್ ಸಿಗಬೇಕು ಅಂತ ಹೇಳಿ ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ಸಿಗಬೇಕು ಅನ್ನೋದು ತುಂಬ ಸತತವಾಗಿ ಹೋರಾಟ ಮಾಡಿದ್ವಿ. ನ್ಯಾಯಾಲಯದ ಮುಖಾಂತರ ನಮ್ಮ ಪರವಾಗಿ ಆದೇಶ ಬಂತು. ಸಿಂಗಲ್ ಬೆಂಚ್ ಇರ್ಬೋದು, ಡಿವಿಷನ್ ಬೆಂಚ್ ಇರ್ಬೋದು, ಪ್ರಿನ್ಸಿಪಲ್ ಬೆಂಚು ಅದರಲ್ಲೂ ನಮ್ಮ ಪರವಾಗಿ ಬಂತು. ಮತ್ತು ಸಾಕಷ್ಟು ಹೋರಾಟ ಮಾಡಿ ಸುಮಾರು 10,500 ಜನ ಗೆಸ್ಟ್ ಫ್ಯಾಕಲ್ಟೀಸ್ನ ಇವತ್ತು ನೆಟ್ಟು ಮತ್ತು PhD ಹೋಲ್ಡರ್ಸ್ನ ತೊಗೊಂಡಿದ್ದಾರೆ. ಆ ತೊಗೊಂಡಿರೋದ್ರಲ್ಲಿ ಫೇಕ್ PhD ಸುಮಾರು ಸಾವಿರಾರು ಜನ ಇದ್ದಾರೆ. ಇವತ್ತು ನಾವು ಯಾರ್ಯಾರು ಫೇಕ್ PhD ಇದ್ದಾರೆ ಅವರಷ್ಟು ಜನನ ಹೊರಗಡೆ ಹಾಕಬೇಕು. ಈ ಹಿನ್ನೆಲೆ ಇದೀಗ ನಕಲಿ PhD ಸರದಾರರನ್ನ ಉನ್ನತ ಶಿಕ್ಷಣ ಇಲಾಖೆ ರಚಿಸಿದ ಸಮಿತಿ ಪತ್ತೆ ಹಚ್ಚಿ ನಕಲಿ PhD ಸರದಾರರ ಪಟ್ಟಿ ಬಿಡುಗಡೆ ಮಾಡಿ ಉನ್ನತ ತನಿಖೆಗೆ ಆದೇಶಿಸಿದೆ. ದೃಢಪಟ್ಟಲ್ಲಿ ಪ್ರಕರಣ ದಾಖಲಿಸುವಂತೆ ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರು ಆಯಾ ಕಾಲೇಜಿನ ಪ್ರಾಂಶುಪಾಲರಿಗೆ ಸೂಚಿಸಿದ್ದಾರೆ. SOP ಹಾಗೂ ಉನ್ನತ ಮಟ್ಟದ ಸಮಿತಿ ಕಾಲೇಜುಗಳಿಗೆ ತೆರಳಿ ನಡೆಸಿದ ಪರಿಶೀಲನೆ ವೇಳೆ ಈ ನಕಲಿ PhDಗಳು ಪತ್ತೆಯಾಗಿವೆ. ಕಲರ್ ಜೆರಾಕ್ಸ್ PhD ಸರ್ಟಿಫಿಕೇಟ್ ಸಲ್ಲಿಕೆ. ಕರ್ನಾಟಕದ ವಿವಿಧ ಸರ್ಕಾರಿ ಪದವಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರಾಗಿ ನೇಮಕಗೊಳ್ಳೋಕೆ ಅನೇಕರು ಬೇರೆಯವರ PhD ಸರ್ಟಿಫಿಕೇಟ್ ಅನ್ನ ತಿದ್ದಿ ಕಲರ್ ಜೆರಾಕ್ಸ್ ಮಾಡಿ ತಮ್ಮದು ಅಸಲಿ PhD ಸರ್ಟಿಫಿಕೇಟ್ ಅಂತ ಕಾಲೇಜುಗಳಿಗೆ ಸಲ್ಲಿಸಿದ್ರು. ಜೊತೆಗೆ ಬೇರೆಯವರ ಅಸಲಿ PhD ಸರ್ಟಿಫಿಕೇಟ್ ಆಧಾರದ ಮೇಲೆ ಕೆಲವರು ನಕಲಿ PhD ಸರ್ಟಿಫಿಕೇಟ್ ಸೃಷ್ಟಿಸಿಕೊಂಡಿದ್ರು. ಮನೆಯಲ್ಲಿ ಕುಳಿತುಕೊಂಡೇ PhD ಸರ್ಟಿಫಿಕೇಟ್ ಅನ್ನ ಕೆಲವರು ಪ್ರಿಂಟ್ ಮಾಡಿಕೊಂಡಿದ್ರು. ಯೂನಿವರ್ಸಿಟಿಗಳಲ್ಲಿ PhD ಅಧ್ಯಯನ ಮಾಡೋಕೆ 5-6 ವರ್ಷ ಸಮಯಾವಕಾಶ ಬೇಕು. ಗೈಡ್ಗಳ ಮಾರ್ಗದರ್ಶನದಂತೆ 5-6 ವರ್ಷ PhD ಸಂಶೋಧನೆ ಮಾಡಿ ಥೀಸಿಸ್ ಬರೀಬೇಕು. PhD ಥೀಸಿಸ್ ಸಬ್ಜೆಕ್ಟ್ ಮೊದಲಿಗೆ ಫೈನಲ್ ಆಗಬೇಕು. ಅದರ ಮೇಲೆ ವಿವರವಾದ ಅಧ್ಯಯನ ಸಂಶೋಧನೆ ಮಾಡಿ ಥೀಸಿಸ್ ಬರೀಬೇಕು. ಅಗತ್ಯ ಬಿದ್ರೆ ಆ ಕ್ಷೇತ್ರದ ತಜ್ಞರ ಸಂದರ್ಶನ ಮಾಡಬೇಕು. ಕೆಲವು PhDಗಳಿಗೆ ಫೀಲ್ಡ್ ವರ್ಕ್ ಕೂಡ ಮಾಡಬೇಕಾಗುತ್ತೆ. ಆದ್ರೆ ಇದ್ಯಾವುದನ್ನು ಮಾಡದೆ ಮನೆಯಲ್ಲಿ ಕುಳಿತೇ 10 ನಿಮಿಷದಲ್ಲಿ ಕಲರ್ ಜೆರಾಕ್ಸ್ ಮೂಲಕ PhD ಸರ್ಟಿಫಿಕೇಟ್ ಪ್ರಿಂಟ್ ಮಾಡಿಕೊಂಡು ಸರ್ಕಾರಿ ಅತಿಥಿ ಉಪನ್ಯಾಸಕ ಹುದ್ದೆಗಾಗಿ ಫೇಕ್ ಸರ್ಟಿಫಿಕೇಟ್ ಅನ್ನೇ ಸಲ್ಲಿಸಿಬಿಟ್ಟಿದ್ದಾರೆ. ಯಾರ್ಯಾರು ಫೇಕ್ PhD ತಗೊಂಡಿದ್ದಾರೆ, ಯಾರ್ಯಾರು ಇದ್ದಾರೆ ಹೊರ ರಾಜ್ಯಗಳಿರ್ಬೋದು, ಮತ್ತೆ ಇಲ್ಲಿ ಪ್ರಿನ್ಸಿಪಲ್ಸ್ ಹತ್ರ ಇವರೇ ನೋಡಿದ್ರೆ ಜೆರಾಕ್ಸ್ ಸೆಂಟರ್ ಅಲ್ಲಿ ಕಲರ್ ಪ್ರಿಂಟ್ ಇವರೇ ಫೇಕ್ PhD ಮಾಡ್ಕೊಂಡಿದ್ದಾರೆ. ಅದು ಗೂಗಲ್ ಮಾಡಿದ್ರೆ, ಅದು ಸ್ಕ್ಯಾನ್ ಮಾಡಿದ್ರೆ ಏನೋ ಬೇರೆ ತೋರಿಸ್ತಾ ಇದೆ. ಅವಾಗಲೇ ನೋಡಿದ್ರೆ ಇವರು ಮಾಡಿದಾಗ ಏನೋ ಒಂದು ಔಟ್ ಆಫ್ ಕಂಟ್ರೋಲ್, ಅಂದರೆ ಇದು
PhD ಸರ್ಟಿಫಿಕೇಟೇ ಅಲ್ಲ ಅಂಥದ್ದು ಮನೇಲಿ ಕೂತ್ಕೊಂಡೆ ಪ್ರಿಂಟ್ ಮಾಡ್ಕೊಂಡಿರೋದಿದೆ. ಇವತ್ತು 5 ವರ್ಷ 10 ವರ್ಷ ಕೂತ್ಕೊಂಡು PhD ಮಾಡೋ ಪ್ರಾಮಾಣಿಕ PhD ಮಾಡಿರೋದಕ್ಕೆ ಇವತ್ತು ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ಕೆಲಸ ಸಿಗ್ತಾ ಇಲ್ಲ. ಇದನ್ನ ನಾವು ತುಂಬಾ ಗಂಭೀರವಾಗಿ ತಗೊಂಡಿದ್ವಿ. ಇವತ್ತು ಆಯುಕ್ತರು ಮಂಜುಶ್ರೀ ಮೇಡಮ್ ಅವರು ಕೂಡ ಗಂಭೀರವಾಗಿ ತಗೊಂಡಿದ್ದಾರೆ. ಈ ಫೇಕ್ ಪಿಎಚ್ಡಿಗಳ ವಿರುದ್ಧ ಪ್ರಾಮಾಣಿಕ ಪಿಎಚ್ಡಿ ಪಡೆದವರು ಕಾಲೇಜು ಶಿಕ್ಷಣ ಇಲಾಖೆಯ ಈ ಹಿಂದಿನ ಆಯುಕ್ತರಾಗಿದ್ದ ಮಂಜುಶ್ರೀ ಅವರಿಗೆ ಲಿಖಿತ ದೂರು ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಕಾಲೇಜು ಶಿಕ್ಷಣ ಇಲಾಖೆಯು ಅತಿಥಿ ಉಪನ್ಯಾಸಕ ಹುದ್ದೆಗೆ ನೇಮಕವಾಗೋಕೆ ಸಲ್ಲಿಸೋ ಎಲ್ಲ ಪಿಎಚ್ಡಿಗಳ ಬಗ್ಗೆ ತನಿಖೆ ಮಾಡಬೇಕು ಅಂತ ಆದೇಶ ನೀಡಿತ್ತು. ಯಾವ ಯೂನಿವರ್ಸಿಟಿಯಲ್ಲಿ ಪಿಎಚ್ಡಿ ಪಡೆದಿದ್ದಾಗಿ ಹೇಳಿ ಸಲ್ಲಿಸಿದ್ದಾರೋ ಆ ಯೂನಿವರ್ಸಿಟಿಯ ಜೊತೆ ಮಾತುಕತೆ ನಡೆಸಿ ಪತ್ರ ವ್ಯವಹಾರ ನಡೆಸಿ ತಮಗೆ ಸಲ್ಲಿಕೆಯಾದ ಪಿಎಚ್ಡಿ ಅಸಲೀನೋ ನಕಲೀನೋ ಅನ್ನೋದನ್ನ ದೃಢಪಡಿಸಿಕೊಳ್ಳೋಕೆ ಸೂಚಿಸಿತ್ತು. ಇದರ ಆಧಾರದ ಮೇಲೆ ತಮಗೆ ಸಲ್ಲಿಕೆಯಾದ ಪಿಎಚ್ಡಿಗಳ ಬಗ್ಗೆ ಕಾಲೇಜು ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯ ಸಮಿತಿ ತನಿಖೆ ನಡೆಸಿತ್ತು. ಈ ವೇಳೆ ಪತ್ತೆಯಾಗಿದ್ದು ಬೆಚ್ಚಿ ಬೀಳಿಸೋ ಸತ್ಯ. ರಾಜ್ಯದಲ್ಲಿ 249 ನಕಲಿ ಪಿಎಚ್ಡಿಗಳು ಪತ್ತೆ. ಉನ್ನತ ಶಿಕ್ಷಣ ಇಲಾಖೆಯ ತನಿಖೆ ವೇಳೆ ಪತ್ತೆ. ನಕಲಿ ಹಾಗೂ ಅಮಾನ್ಯ ಪಿಎಚ್ಡಿಗಳು ರಾಜ್ಯದಾದ್ಯಂತ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪತ್ತೆಯಾಗಿವೆ. ನಕಲಿ ಹಾಗೂ ಅಮಾನ್ಯ ಪಿಎಚ್ಡಿ ಸಲ್ಲಿಸಿದವರ ವಿರುದ್ಧ ಪ್ರಕರಣ ದಾಖಲಿಸಲು ಆಯಾ ಕಾಲೇಜಿನ ಪ್ರಾಂಶುಪಾಲರಿಗೆ ಕಾಲೇಜು ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆ ಆಯುಕ್ತರು ಆದೇಶ ಮಾಡಿದ್ದಾರೆ. ರಾಜ್ಯದಾದ್ಯಂತ ಸುಮಾರು 249 ನಕಲಿ ಪಿಎಚ್ಡಿಗಳು ಪತ್ತೆಯಾಗಿವೆ. ಇನ್ನಷ್ಟು ನಕಲಿ ಪಿಎಚ್ಡಿ ಸರದಾರರು ಇದ್ದು ಉನ್ನತ ತನಿಖೆ ಮಾಡುವಂತೆ ಉನ್ನತ ಶಿಕ್ಷಣ ಇಲಾಖೆಯ ಆಯಾ ಭಾಗದ ಜಂಟಿ ನಿರ್ದೇಶಕರಿಗೆ ಸೂಚಿಸಿದ್ದಾರೆ. ನಕಲಿ ಪಿಎಚ್ಡಿ ಖರೀದಿಸಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಗಿಟ್ಟಿಸಿಕೊಳ್ತಿರೋ ಖದೀಮರಿಗೆ ಉನ್ನತ ಶಿಕ್ಷಣ ಇಲಾಖೆ ಬಿಸಿ ಮುಟ್ಟಿಸಿದೆ. ವಿದ್ಯಾರ್ಥಿಗಳ ಮುಂದೆ ಇವರ ಮುಖವಾಡ ಕಳಚಿ ಬಿದ್ದಿದೆ. ಕಾಲೇಜು ಶಿಕ್ಷಣ ಇಲಾಖೆ ನಡೆಸಿದ ತನಿಖೆಯಲ್ಲಿ 249 ಮಂದಿ ಅತಿಥಿ ಉಪನ್ಯಾಸಕ ಹುದ್ದೆ ಪಡೆಯೋಕೆ ಫೇಕ್ ಪಿಎಚ್ಡಿ ಸಲ್ಲಿಸಿರೋದು ಪತ್ತೆಯಾಗಿದೆ ಅಂತ ಕಾಲೇಜು ಶಿಕ್ಷಣ ಇಲಾಖೆಯ ಹೊಸ ಆಯುಕ್ತರಾದ ಡಾಕ್ಟರ್ HN ಗೋಪಾಲಕೃಷ್ಣ ಖಚಿತಪಡಿಸಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿನಲ್ಲಿ ನಾವು ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗ್ ನಡೆಸುವ ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರುಗಳು ತಮ್ಮ ಫೇಕ್ PhD ಸರ್ಟಿಫಿಕೇಟನ್ನು ನೀಡಿ ಇಲಾಖೆಗೆ ಒಂದು ಅತಿಥಿ ಉಪನ್ಯಾಸಕರ ಕೆಲಸವನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ ಅಂತ ಹಲವಾರು ತಿಂಗಳುಗಳಿಂದ ಒಂದು ಕಂಪ್ಲೇಂಟ್ ಬರ್ತಾಯಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಇಲಾಖಾ ವತಿಯಿಂದ ಕಾಲೇಜು ಹಂತದಲ್ಲಿ ಪ್ರಿನ್ಸಿಪಾಲ್ ನೇತೃತ್ವದಲ್ಲಿ ಒಂದು ಸಮಿತಿಗಳನ್ನ ರಚನೆ ಮಾಡಿ ಏನು ಸುಮಾರು 3,000ಕ್ಕೂ ಮಿಗಿಲಾಗಿ PhD ಸರ್ಟಿಫಿಕೇಟ್ಗಳು ನಕಲಿ PhD ಸರ್ಟಿಫಿಕೇಟ್ಗಳು ಇದೆ ಅಂತ ನಮಗೆ ದೂರು ಬಂದಿತ್ತು. ಅವನ್ನ ಪರಿಶೀಲನೆಯನ್ನು ನಾವು ತೆಗೆದುಕೊಂಡಿದ್ವಿ. ಆ ಸಮಿತಿಗಳು ನೀಡಿರುವ ವರದಿಯ ಆಧಾರದ ಮೇಲೆ ಸುಮಾರು 249 PhD ಸರ್ಟಿಫಿಕೇಟ್ಗಳು ನಕಲಿ ಅಂತ ನಮಗೆ ಕಂಡು ಬಂದಿದ್ದರಿಂದ ಆ ಅತಿಥಿ ಉಪನ್ಯಾಸಕರುಗಳ ಒಂದು ಐಡಿಯನ್ನು ನಾವು ಈ ವರ್ಷದ ನಮ್ಮ ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗ್ನಲ್ಲಿ ಅದನ್ನು ಬ್ಲಾಕ್ ಮಾಡಿದ್ದೇವೆ. ಉನ್ನತ ಶಿಕ್ಷಣ ಇಲಾಖೆಯ ಪದವಿ ಹಾಗೂ ವಿವಿಗಳನ್ನ ಹೊಕ್ಕ ನಕಲಿ ಪಿಎಚ್ಡಿ ಸರದಾರರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಿದ್ದು ಇದರಿಂದ ಇಡೀ ಶಿಕ್ಷಣ ವ್ಯವಸ್ಥೆ ಅನಾರೋಗ್ಯದಿಂದ ಬಳಲ್ತಾ ಇದೆ. ಕೆಲಸ ಗಿಟ್ಟಿಸಿಕೊಳ್ಳೋಕೆ ದೂರ ಶಿಕ್ಷಣ ಹಾಗೂ ಹೊರ ರಾಜ್ಯಗಳಿಂದ ಪಿಎಚ್ಡಿ ಖರೀದಿಸಿ ತಂದ ಈ ನಕಲಿಗಳು ಕಳೆದ 10-15 ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಬೋಧನೆ ಮಾಡ್ತಿದ್ದಾರೆ. ಇಷ್ಟು ದಿನ ಶಿಕ್ಷಣ ಇಲಾಖೆಗೆ ಮೋಸ ಮಾಡಿದವರಿಗೆ ಉನ್ನತ ಶಿಕ್ಷಣ ಇಲಾಖೆ ಕಠಿಣ ಶಿಕ್ಷೆ ಕೊಡಬೇಕು, ನೀಡಿದ ಅಷ್ಟೂ ವೇತನ ಹಿಂಪಡಿಬೇಕು ಅಂತ ಉಪನ್ಯಾಸಕ ವೃತ್ತಿಯಿಂದ ಹೊರಗುಳಿದವರು ಒತ್ತಾಯಿಸಿದ್ದಾರೆ. ಹಳೆ ಫೇಕ್ ಪಿಎಚ್ಡಿ ಲೆಕ್ಚರರ್ಗಳು ಈಗ ಸಲಹೆಗಾರರು. ಹೊಸಬರಿಗೆ ಫೇಕ್ ಪಿಎಚ್ಡಿ ತರೋ ಬಗ್ಗೆ ಸಲಹೆ. ಇನ್ನು 2009ರಲ್ಲಿ ನಕಲಿ ಪಿಎಚ್ಡಿ ಎಂಫಿಲ್ ಪಡೆದು ಖಾಯಂ ಪ್ರಾಧ್ಯಾಪಕರಾಗಿ ಆಯ್ಕೆಯಾಗಿರೋ ಅನೇಕ ಮಂದಿ ಇದ್ದಾರೆ. 2009ರ ಫೇಕ್ ಪಿಎಚ್ಡಿ ಪಡೆದವರೇ ಈಗ ಹೊಸಬರಿಗೆ ಈ ನಕಲಿ ಪಿಎಚ್ಡಿ ಅತಿಥಿ ಉಪನ್ಯಾಸಕರಾಗಿ ಸಲಹೆಗಾರರಾಗಿದ್ದಾರೆ. ಎಲ್ಲಿ ಯಾವ ಯೂನಿವರ್ಸಿಟಿ ಹೆಸರಲ್ಲಿ ಯಾವ ದೂರ ಶಿಕ್ಷಣ ವಿವಿ ಹಾಗೂ ಕೇಂದ್ರಗಳಲ್ಲಿ ನಕಲಿ ಪಿಎಚ್ಡಿ ಹಾಗೂ ಎಂಫಿಲ್ ಮಾರಾಟ ಆಗತ್ತೆ ಅನ್ನೋ ದಾರಿಯನ್ನ ತೋರಿಸ್ತಾರೆ ಅನ್ನೋ ಆರೋಪ ಇದೆ. ಅಲ್ಲದೆ ಕೆಸೆಟ್ ನಕಲಿ ಸರ್ಟಿಫಿಕೇಟ್ ಕೂಡ ಪಡೆದವರು ಸಹ ಅತಿಥಿ ಉಪನ್ಯಾಸಕರಾಗಿ
ಆಗಿ ಕೆಲಸ ಮಾಡ್ತಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆ ಕಟ್ಟುನಿಟ್ಟಿನ ತನಿಖೆ ನಡೆಸಿದ್ರೆ ಈ ನಕಲಿ ಪಿಎಚ್ಡಿ ಸರದಾರರ ಮುಖವಾಡ ಬಯಲಾಗತ್ತೆ ಅನ್ನೋದು ಅತಿಥಿ ಉಪನ್ಯಾಸಕ ವೃತ್ತಿಯಿಂದ ವಂಚಿತರಾದವರ ಒತ್ತಾಯ. ಏನೋ ಫೇಕ್ ಪಿಎಚ್ಡಿ ಪಡೆದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಅಸಲಿ ಪಿಎಚ್ಡಿ ಪಡೆದವರು ಒತ್ತಾಯಿಸಿದ್ದಾರೆ. ಹೀಗಾಗಿ ಫೇಕ್ ಪಿಎಚ್ಡಿ ಸರ್ಟಿಫಿಕೇಟ್ ಸಲ್ಲಿಸುವವರು ತಾವಾಗಿ ಅತಿಥಿ ಉಪನ್ಯಾಸಕ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿ ದೂರ ಉಳಿದ್ರೆ ಮಾತ್ರವೇ ಕಾನೂನು ಕ್ರಮದಿಂದ ಬಚಾವ್ ಆಗಬಹುದು ಅಂತ ನಿರುದ್ಯೋಗಿಗಳ ಪರ ಹೋರಾಟಗಾರರು ಹೇಳಿದ್ದಾರೆ. ಇದನ್ನ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಫೇಕ್ ಪಿಎಚ್ಡಿ ಇದ್ದಾರೆ ಅಷ್ಟು ಜನನ್ನ ನಾವು ಹೊರಗಡೆ ಹಾಕ್ತೀವಿ ಅಂತಾನೆ ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ತಾರೆ. ಫೇಕ್ ಪಿಎಚ್ಡಿ ಮಾಡ್ತಿರೋದು ಅವ್ರನ್ನ ಸೀರಿಯಸ್ ಆಕ್ಷನ್ ತಗೊಂಡ್ರೆ ಮತ್ತೆ ಅವರು ಜೈಲಿಗೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ನಾನು ಯಾರು ಫೇಕ್ ಪಿಎಚ್ಡಿ ಮಾಡ್ಕೊಂಡು ಜಾಯ್ನ್ ಆಗಿದ್ದೀರಾ ಅವರು ನೀವೇ ವಾಲಂಟ್ರಿ ಆಗಿ ರಿಸೈನ್ ಮಾಡ್ಕೊಂಬಿಡಿ. ಇದು ಬೆಸ್ಟ್ ಆಪ್ಷನ್. ಇಲ್ಲ ಅಂತಾರಂದ್ರೆ ಇದು ಕೋರ್ಟ್ ಆಗಿರ್ಬೋದು ಮತ್ತೆ ಲೋಕಾಯುಕ್ತ ಎಲ್ಲ ಕಡೆ ನಾವು ಮನವಿ ಮಾಡ್ಕೊತಾ ಇದೀವಿ. ಈ ಒಂದು ಫೇಕ್ ಪಿಎಚ್ಡಿ ಏನ್ ಮಾಡ್ತಾ ಇದಾರೆ, ಯಾರು ಫೇಕ್ ಪಿಎಚ್ಡಿ ಮಾಡಿಕೊಟ್ಟಿರೋರ್ಗೂ ಅಷ್ಟೇ, ಇನ್ಕ್ಲೂಡಿಂಗ್ ಕಾಲೇಜು ಇರ್ಬೋದು, ಕ್ಯಾಂಡಿಡೇಟ್ ಪ್ರಾಂಶುಪಾಲರು ಇರ್ಬೋದು, ಪ್ರಿನ್ಸಿಪಲ್ ಇನ್ವಾಲ್ವ್ಮೆಂಟ್ ಇದ್ರೆ ಅವ್ರಿಗೂ ಅಷ್ಟೇ ಶಿಕ್ಷೆ ಆಗುತ್ತೆ. ಅವ್ರ ಮೇಲೂ ಕ್ರಮ ತಗೊಂತಾರೆ. ದಯವಿಟ್ಟು ಈ ಕೂಡಲೇ ನಾನು ಏನು ಯಾರ್ಯಾರು ಫೇಕ್ ಪಿಎಚ್ಡಿ ಮಾಡಿಸ್ಕೊಂಡಿದ್ರೆ ಅವ್ರಿಗೂ ಅಷ್ಟೇ ನೀವು ವಾಲಂಟ್ರಿ ರಿಸೈನ್ ಮಾಡಿ. ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಮೌಲ್ಯ ಕಸಿಯೋಕೆ ಹೊರ ರಾಜ್ಯ ಹಾಗೂ ರಾಜ್ಯದ ನಕಲಿ ಹಾಗೂ ಅಮಾನ್ಯ ಪಿಎಚ್ಡಿ ಎಂಫಿಲ್ ಸೇರಿದಂತೆ ಕೆಸೆಟ್ ನಕಲಿ ಸರ್ಟಿಫಿಕೇಟ್ ಕಾರಣ ಅನ್ನೋದು ಉನ್ನತ ಶಿಕ್ಷಣ ಅಧಿಕಾರಿಗಳು ಮರಿಬಾರದು. ರಾಜ್ಯದಲ್ಲಿ 3,000ಕ್ಕೂ ಹೆಚ್ಚು ನಕಲಿ ಪಿಎಚ್ಡಿಗಳನ್ನ ಕಾಲೇಜುಗಳ ಅತಿಥಿ ಉಪನ್ಯಾಸಕ ಹುದ್ದೆಗೆ ಸಲ್ಲಿಸಲಾಗಿದೆ ಅನ್ನೋ ಆರೋಪ ಇತ್ತು. ಆದರೆ ಸದ್ಯಕ್ಕೆ 249 ಮಂದಿಯಷ್ಟೇ ನಕಲಿ ಪಿಎಚ್ಡಿ ಸಲ್ಲಿಸಿರೋದು ಪತ್ತೆಯಾಗಿದೆ. ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ನಕಲಿ ಪಿಎಚ್ಡಿಗಳು ಪತ್ತೆಯಾಗಿವೆ, ಈಗ ಕಾಲೇಜು ಶಿಕ್ಷಣ ಇಲಾಖೆ ಏನೇನು ಕ್ರಮ ಕೈಗೊಂಡಿದೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ 12,570 ಅತಿಥಿ ಉಪನ್ಯಾಸಕ ಹುದ್ದೆ, ಪಿಎಚ್ಡಿ ಪಡೆದವರಿಗೆ ಆದ್ಯತೆ, ಹೆಚ್ಚಿನ ಗೌರವಧನ. ರಾಜ್ಯದ ಡಿಗ್ರಿ ಕಾಲೇಜುಗಳಿಗೆ ರಾಜ್ಯ ಸರ್ಕಾರವು ಅನೇಕ ವರ್ಷಗಳಿಂದ ಪರ್ಮನೆಂಟ್ ಲೆಕ್ಚರರ್ಗಳನ್ನ ನೇಮಕ ಮಾಡಿಕೊಂಡಿಲ್ಲ. ಹೀಗಾಗಿ ಡಿಗ್ರಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪಾಠ ಬೋಧಿಸುವ ಲೆಕ್ಚರರ್ಗಳ ಕೊರತೆ ಇದೆ. ಈ ಕೊರತೆಯನ್ನು ತುಂಬಲು ರಾಜ್ಯ ಸರ್ಕಾರವು ಅನೇಕ ವರ್ಷಗಳಿಂದ ಅತಿಥಿ ಉಪನ್ಯಾಸಕರ ಮೊರೆ ಹೋಗಿದೆ. ಡಿಗ್ರಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನ ನೇಮಿಸಿಕೊಳ್ತಾ ಇದೆ. ಅತಿಥಿ ಉಪನ್ಯಾಸಕರನ್ನ ನೇಮಿಸಿಕೊಳ್ಳುವಾಗ ನೆಟ್ ಸ್ಲೆಟ್ ಪಾಸ್ ಆದವರಿಗೆ ಆದ್ಯತೆ ನೀಡಲಾಗುತ್ತೆ. ಜೊತೆಗೆ ಸಂಶೋಧನೆ ನಡೆಸಿ ಪಿಎಚ್ಡಿ ಪಡೆದವರಿಗೂ ಆದ್ಯತೆ ನೀಡಲಾಗುತ್ತೆ. ಜೊತೆಗೆ ನೆಟ್ ಸ್ಲೆಟ್ ಹಾಗೂ ಪಿಎಚ್ಡಿ ಪಡೆದವರಿಗೆ ಹೆಚ್ಚಿನ ಗೌರವಧನವನ್ನ ಸಹ ನೀಡಲಾಗುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಸಾವಿರಾರು ಮಂದಿ ಸ್ನಾತಕೋತ್ತರ ಪದವಿ ಪಡೆದಿದ್ರು ನೆಟ್ ಪರೀಕ್ಷೆ ಪಾಸ್ ಆಗಿಲ್ಲ, ಜೊತೆಗೆ ಸ್ಲೆಟ್ ಪರೀಕ್ಷೆಯನ್ನ ಪಾಸ್ ಆಗಿಲ್ಲ. ಅಂತವರು ಪಿಎಚ್ಡಿ ಪಡೆದಿರುವುದಾಗಿ ಸರ್ಟಿಫಿಕೇಟ್ ಸಲ್ಲಿಸಿ ಅತಿಥಿ ಉಪನ್ಯಾಸಕ ಹುದ್ದೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಆದರೆ ಈ ಪಿಎಚ್ಡಿ ಸರ್ಟಿಫಿಕೇಟ್ಗಳೇ ನಕಲಿ ಅನ್ನೋದು ಈಗ ಕಾಲೇಜು ಶಿಕ್ಷಣ ಇಲಾಖೆ ನಡೆಸಿದ ತನಿಖೆ ವೇಳೆ ಪತ್ತೆಯಾಗಿದೆ. ಪರಿಶೀಲನೆ ಮಾಡಿ ಮುಂದಿನ ಕ್ರಮನ ತೆಗೆದುಕೊಳ್ಳೋದಕ್ಕೆ ನಾವು ಎಲ್ಲ ನಮ್ಮ ಪ್ರಿನ್ಸಿಪಾಲ್ಸ್ಗೆ ಅಥವಾ ಕಮಿಟಿ ಮೆಂಬರ್ಸ್ಗೆ ನಾವು ನಿರ್ದೇಶನವನ್ನು ನೀಡಿದ್ದೇವೆ. ಮತ್ತು ಈ ವರ್ಷದ ಒಂದು 26-27ನೇ ಸಾಲಿನ ಏನು ನಮ್ಮ ಸರ್ಕಾರದಿಂದ ಅನುಮೋದನೆ ಆಗಿದೆ, ಸುಮಾರು 12,570 ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಅದರ ಪ್ರಕ್ರಿಯೆಯನ್ನು ನಾವು ಈಗ ಆಲ್ರೆಡಿ ನಾವು ಶುರು ಮಾಡಿದ್ದು. ನಾವು ಒಂದು ವಾರದಿಂದ 10 ದಿನಗಳ ಒಳಗೆ ನಾವು ಎಲ್ಲ ನೇಮಕಾತಿಯನ್ನು ನಾವು ಪೂರ್ಣಗೊಳಿಸಿ ನಾವು ಅವ್ರಿಗೆ ನೇಮಕಾತಿ ಆದೇಶವನ್ನು ನೀಡ್ತೇವೆ. ನಮ್ಮ ಕರ್ನಾಟಕದಲ್ಲಿ ಡಿಗ್ರಿ ಕಾಲೇಜುಗಳಿಗೆ 12,570 ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಈ ಅತಿಥಿ ಉಪನ್ಯಾಸಕರನ್ನ ನೇಮಿಸಿಕೊಳ್ಳುವ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಈ ಅತಿಥಿ ಉಪನ್ಯಾಸಕ ಹುದ್ದೆಯನ್ನ ಪಡೆದುಕೊಳ್ಳಲು ಈಗ ಫೇಕ್ ಪಿಎಚ್ಡಿ ಸಲ್ಲಿಸಿದವರಿಗೆ ನಡುಕ ಶುರುವಾಗಿದೆ. ಫೇಕ್ ಪಿಎಚ್ಡಿ ಸಲ್ಲಿಸಿದ್ರೆ ಸಿಕ್ಕಿ ಬೀಳುವ ಭಯ ಇದೆ. ಜೊತೆಗೆ ಪೊಲೀಸ್ ಕೇಸನ್ನ ಎದುರಿಸಬೇಕಾಗತ್ತೆ. ಫೇಕ್ ಪಿಎಚ್ಡಿ ಸರ್ಟಿಫಿಕೇಟ್ ನೀಡಿ ಕೋರ್ಟ್ಗೆ ಮೊರೆ, ತಮಗೆ ರಕ್ಷಣೆ ನೀಡುವಂತೆ ಕೋರ್ಟ್ಗೆ ಮೊರೆ.
ಈಗ ಫೇಕ್ ಪಿಎಚ್ಡಿ ಸರ್ಟಿಫಿಕೇಟ್ ನೀಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅರ್ಹ ಹಾಗೂ ಅಸಲಿ ಪಿಎಚ್ಡಿ ಪಡೆದವರು ಕಾಲೇಜು ಶಿಕ್ಷಣ ಇಲಾಖೆಯನ್ನ ಒತ್ತಾಯಿಸುತ್ತಿದ್ದಾರೆ. ಜೊತೆಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಮತ್ತೊಂದೆಡೆ ಈ ಫೇಕ್ ಪಿಎಚ್ಡಿ ಸರ್ಟಿಫಿಕೇಟ್ ಸಲ್ಲಿಸಿ ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕ ಹುದ್ದೆ ಪಡೆಯಲು ಯತ್ನಿಸಿ ಸಿಕ್ಕಿಬಿದ್ದವರು ಕೂಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ತಮಗೆ ರಕ್ಷಣೆ ನೀಡಬೇಕು ಅಂತ ಹೈಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಕಾಲೇಜು ಶಿಕ್ಷಣ ಇಲಾಖೆಗೂ ಮಾಹಿತಿ ನೀಡಿದ್ದಾರೆ. ನಕಲಿ PhD ಸರ್ಟಿಫಿಕೇಟ್ ವಿರುದ್ಧ ಅವರು ನಮಗೆ ದೂರನ್ನು ನೀಡ್ತಾ ಇದ್ದರು. ಅವರು ಸಹ ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ಮತ್ತು ಇಲಾಖೆಗೆ ನಿರ್ದೇಶನ ನೀಡೋದಕ್ಕೆ ಪ್ರೇಯರ್ ಮಾಡಿ ನ್ಯಾಯಾಲಯಕ್ಕೆ ಹೋಗಿರೋದಾಗಿ ತಿಳಿಸಿರ್ತಾರೆ. ಉಳಿದಂತೆ ಈಗೇನು ನಾವು ನಕಲಿ PhD ಸರ್ಟಿಫಿಕೇಟ್ ಬಗ್ಗೆ ನಾವು ಮೊನ್ನೆ ನಿರ್ದೇಶನ ನೀಡಿದ್ವಿ. ಅದರಲ್ಲೂ ಸಹ ಸುಮಾರು ಅಭ್ಯರ್ಥಿಗಳು ಮೊನ್ನೆಯಿಂದ ಈ ಕಚೇರಿಗೆ ಭೇಟಿ ನೀಡಿ ಅವರು ತಮ್ಮ ಅಹವಾಲನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಸಹ ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ನಮಗೆ ತಿಳಿದು ಬಂದಿದೆ. ಈಗ ಆಲ್ರೆಡಿ ಒಂದು ಪ್ರಕರಣ ದಾಖಲಾಗಿರುವುದಾಗಿ. ಹಾಗಾಗಿ ಎರಡೂ ಕಡೆಯವರು ಈ ಥರ ನ್ಯಾಯಾಲಯದ ಮೊರೆ ಹೋಗಿರೋದ್ರಿಂದ ನಾನು ಈ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಬರೋದಿಲ್ಲ. ಕೊಪ್ಪಳ ಜಿಲ್ಲೆಯ ಬಹುತೇಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಕಲಿ PhD ಪಡೆದ ನಕಲಿ ಅತಿಥಿ ಉಪನ್ಯಾಸಕರಿದ್ದಾರೆ. ಕೊಪ್ಪಳ ನಗರದ ಲೀಡ್ ಹಾಗೂ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗಂಗಾವತಿ, ಕನಕಗಿರಿ, ಕುಷ್ಟಗಿ, ಯಲಬುರ್ಗಾ ಸೇರಿದಂತೆ ಜಿಲ್ಲೆಯ ಎಲ್ಲಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಕಲಿ PhD ಪಡೆದು ಅತಿಥಿ ಉಪನ್ಯಾಸಕ ವೃತ್ತಿ ಗಿಟ್ಟಿಸಿಕೊಂಡ ನಕಲಿಗಳ ಮುಖವಾಡ ಬಯಲಾಗಿದೆ. ಕಲಬುರಗಿ ವಲಯದಲ್ಲಿ 153 ನಕಲಿ PhD, ಧಾರವಾಡದಲ್ಲಿ 31, ಬೆಂಗಳೂರಿನಲ್ಲಿ 24 ನಕಲಿ PhD ಸಲ್ಲಿಕೆ. ಒಟ್ಟು 249 ಅತಿಥಿ ಉಪನ್ಯಾಸಕರು ನಕಲಿ PhD ಸಲ್ಲಿಸಿದ್ದಾರೆ. 2025-26ನೇ ಸಾಲಿನಲ್ಲಿ 249 ಮಂದಿ ನಕಲಿ ಅಥವಾ ಅಮಾನ್ಯ PhD ಪ್ರಮಾಣ ಪತ್ರಗಳನ್ನು ಸಲ್ಲಿಸಿ ಉದ್ಯೋಗ ಪಡೆದಿರುವುದು ದೃಢಪಟ್ಟಿದೆ. ಹೆಚ್ಚು ನಕಲಿ ಪ್ರಕರಣಗಳಿರುವ ವಲಯಗಳು ಅಂದ್ರೆ ಕಲಬುರಗಿ ವಲಯ. ವರದಿಯ ಪ್ರಕಾರ ಅತಿ ಹೆಚ್ಚು ನಕಲಿ ಪ್ರಮಾಣ ಪತ್ರಗಳು ಕಲಬುರಗಿ ವಲಯದಲ್ಲಿ ಪತ್ತೆಯಾಗಿವೆ. ಕಲಬುರಗಿ ವಲಯದಲ್ಲಿ 153 ನಕಲಿ PhD ಪತ್ತೆಯಾಗಿವೆ. ಉಳಿದಂತೆ ಧಾರವಾಡ ವಲಯದಲ್ಲಿ 31, ಬೆಂಗಳೂರು ವಲಯದಲ್ಲಿ 24, ಮೈಸೂರು ವಲಯದಲ್ಲಿ 22, ಶಿವಮೊಗ್ಗ ವಲಯದಲ್ಲಿ 17 ಹಾಗೂ ಮಂಗಳೂರು ವಲಯದಲ್ಲಿ 2 ನಕಲಿ PhD ಪತ್ತೆಯಾಗಿವೆ. ಯಾದಗಿರಿಯ ಶಹಾಪುರ ಸರ್ಕಾರಿ ಕಾಲೇಜಿನಲ್ಲಿ 20, ಬೀದರ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 19 ಮತ್ತು ಗುಲ್ಬರ್ಗಾ ಮಹಿಳಾ ಕಾಲೇಜಿನಲ್ಲಿ 13 ನಕಲಿ PhD ಪ್ರಕರಣಗಳು ಪತ್ತೆಯಾಗಿವೆ. ಕ್ರಿಮಿನಲ್ ಕೇಸ್ ದಾಖಲಿಸಲು ಆದೇಶ. ನಕಲಿ PhD ಸಲ್ಲಿಸುವವರ ವಿರುದ್ಧ ಕಾಲೇಜು ಶಿಕ್ಷಣ ಇಲಾಖೆಯು ಕ್ರಿಮಿನಲ್ ಕೇಸ್ ದಾಖಲಿಸಲು ಜುಲೈ 21ರಂದೇ ಆದೇಶ ನೀಡಿದೆ. ಈಗ ನಮ್ಮ ಮಹಾವಿದ್ಯಾಲಯದಲ್ಲೂ ಕೂಡ ಮಾನ್ಯ ಆಯುಕ್ತರ ಕಚೇರಿಯಲ್ಲಿ ಒಂದು ವಿಶೇಷ ಸಮಿತಿ ಮಾಡಿ 4 ಜನ ನಕಲಿ PhD ಅಂತ ಹೇಳಿ ಪ್ರೂವನ್ನು ಮಾಡಿದ್ದಾರೆ. ಸೊ ಅವರ ವಿರುದ್ಧ ಒಂದು ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕಂತೇಳಿ ಆದೇಶ ಇಲ್ಲಿ ಹೇಳಿದ್ದಾರೆ. ಆದರೆ ನಮ್ಮ ಲೀಡ್ ಕಾಲೇಜ್ ಆಗಲಿ ಜಿಲ್ಲೆಯ ಇನ್ನಿತರ ಕಾಲೇಜುಗಳು ಇನ್ನೂ ಯಾವುದೇ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಇವರೆಲ್ಲರನ್ನೂ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸೇವೆಯಿಂದ ಮುಕ್ತಗೊಳಿಸಲಾಗಿದೆ. ಶಾಶ್ವತ ಕಪ್ಪು ಪಟ್ಟಿಗೂ ಸೇರ್ಪಡೆ ಮಾಡಲಾಗಿದೆ. ಮುಂಬರುವ ವರ್ಷಗಳಲ್ಲಿ ಇಲಾಖೆಯ ಯಾವುದೇ ಸರ್ಕಾರಿ ಕಾಲೇಜುಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸದಂತೆ ಇವರನ್ನ ಶಾಶ್ವತವಾಗಿ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ. ಕ್ರಮ ಕೈಗೊಂಡಿರುವ ಕುರಿತು 1 ವಾರದ ಒಳಗೆ ಇಲಾಖೆಯ ಮುಖ್ಯ ಕಚೇರಿಗೆ ವರದಿ ಸಲ್ಲಿಸುವಂತೆ ಎಲ್ಲಾ ಕಾಲೇಜುಗಳ ಪ್ರಾಂಶುಪಾಲರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಈ ನಕಲಿ ಪ್ರಮಾಣ ಪತ್ರಗಳನ್ನು ಸೃಷ್ಟಿಸಿ ಮಾರಾಟ ಮಾಡಿದ ವಿಶ್ವವಿದ್ಯಾಲಯಗಳು, ಖಾಸಗಿ ಏಜೆನ್ಸಿಗಳು ಅಥವಾ ಮಧ್ಯವರ್ತಿಗಳ ಜಾಲದ ಬಗ್ಗೆಯೂ ಕಾನೂನು ಸಂಸ್ಥೆಗಳು ತನಿಖೆ ನಡೆಸ್ತಾ ಇವೆ. ನಕಲಿ PhDಗಳು ಶಿಕ್ಷಣ ಕ್ಷೇತ್ರಕ್ಕೆ ಕಳಂಕ. ನಕಲಿ PhD ನೀಡಿ ಹುದ್ದೆ ಗಿಟ್ಟಿಸಿಕೊಂಡವರು ವಿದ್ಯಾರ್ಥಿಗಳಿಗೆ ಬೋಧಿಸುವ ಯಾವ ನೈತಿಕತೆಯನ್ನ ಉಳಿಸಿಕೊಂಡಿರ್ತಾರೆ ಅನ್ನೋದು ಪ್ರಶ್ನೆ. ನಕಲಿ PhD ಪದವಿಗಳಿಗೆ ಬ್ರೇಕ್ ಹಾಕಲು ಕಾಲೇಜು ಶಿಕ್ಷಣ ಇಲಾಖೆ ಕೈಗೊಂಡಿರುವ ಕ್ರಮ ಶ್ಲಾಘನೀಯ. ಖದೀಮರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.